ಅಪ್ಪ 3 ಎಣಿಸ್ತೀನಿ. ನೀನ್ ಅಷ್ಟ್ರಲ್ಲಿ ಬಾಗ್ಲೆ ತೆಗಿಲಿಲ್ಲ ಅಂದ್ರೆ ನಿಂಗೆ ಸುಟ್ಟಿರೋ ದೇಹ ಸಿಗುತ್ತೆ ಹೊರತು ಅಪ್ಪ ಅಂತ ಕರೆಯಕ್ಕೆ ನಿನ್ ಮಕ್ಕಳಿರಲ್ಲ. ರೀ ಅಂತ ಕರೆಯಕ್ಕೆ ಅಮ್ಮನೂ ಇರಲ್ಲ. ಒಂದು 2 ಲೀಲಾ, ನಾವು ರೆಡಿ ಕಣೆ. ಮೂರು ಯಾಕ್ರಿ ಹೀಗ್ ಮಾಡ್ತೀರಾ ನೀವು? ಕ್ಷಮಿಸ್ಬಿಡಿಮ್ಮ, ನನ್ನನ್ನು ಕ್ಷಮಿಸ್ಬಿಡಿ. ನೀವೇನಾದ್ರೂ ಪ್ರಶ್ನೆ ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಬೇಕು ಅಂತ ಗೊತ್ತಾಗದೆ ಈ ತರ ಕೆಲಸ ಮಾಡ್ಕೊಳಕ್ ಹೊರಟು. ಅಪ್ಪ, ನಿನ್ನೆ ಮೊನ್ನೆ ಬಂದಿರೋರಲ್ಲ ಅಪ್ಪ ನಾವು. ಅಮ್ಮ ನಿಮ್ಮನ್ನ ನಾವು ಹುಟ್ಟೋಕ್ ಮುಂಚೆಯಿಂದ ನೋಡ್ತಿದ್ದಾರೆ. ನಾವು ಹುಟ್ಟಾಗಿಂದ ನಿಮ್ಮನ್ನ ನೋಡ್ತಿದೀವಪ್ಪ. ಒಬ್ಬ ವ್ಯಕ್ತಿ ಇಂಥವ್ರು ಅಂತ ಗೊತ್ತಾಗಕ್ಕೆ ಇಷ್ಟು ವರ್ಷ ಬೇಕಪ್ಪ? ಅಪ್ಪ, ನೀನು ದೇವ್ರ ಗುಡಿಯಲ್ಲಿರೋ ಹೂ ಅಪ್ಪ. ಗಿಡದಲ್ಲಿರೋ ಹೂ ತಪ್ಪು ಮಾಡ್ಬೋದು, ಆದ್ರೆ ದೇವ್ರ ಮುಡಿಯಲ್ಲಿರೋ ಹೂವು ತಪ್ಪು ಮಾಡಕ್ ಹೇಗಪ್ಪ ಸಾಧ್ಯ? ಕೌಸಲ್ಯ, ಸಾಯಕ್ಕೂ ಧೈರ್ಯ ಬರಲಿಲ್ಲ ನನಗೆ. ಗಂಡ ಎಲ್ಲದರಲ್ಲೂ ಸೋತ್ಬಿಟ್ಟಲ್ಲ. ಅಯ್ಯೋ, ಹಾಗನ್ಬೇಡ್ರಿ. ಒಂದಂತೂ ತನ್ನಕ್ಕೂ ಕಷ್ಟಪಡ್ತಿದ್ ನಮ್ಮನ್ನ ಈಗ ಹೊತ್ತೊತ್ಕೂ ಅನ್ನ ಸಿಗೋ ಹಾಗೆ ಮಾಡಿದ್ದೀರಾ. ನನ್ಗೆ ಮುತ್ತೈದೆ ಭಾಗ್ಯ ಕೊಟ್ಟಿದ್ದೀರಾ. ಮುದ್ದಾಗಿರೋ 2 ಹೆಣ್ಮಕ್ಳಿಗೆ ಸಂಸ್ಕಾರ ಕಲಿಸಿದ್ದೀರಾ. ನ್ಯಾಯವಾದ ಗಂಡನ್ಗೆ ಅವನ ಮನೆನೇ ಜಗತ್ತು ರೀ. ಆ ಜಗತ್ತನ್ನೇ ಗೆದ್ದಿರೋ ನಿಮ್ಗೆ ಸೋಲು ಎಲ್ಲಿದೆ ಹೇಳಿ? ನೀವೇನು ಅಂತ ನಮಗ್ ಚೆನ್ನಾಗಿ ಗೊತ್ತು ಅಪ್ಪ. ಯಾರೋ ಮಾಡಿದ ತಪ್ಪಿಗೆ ನೀನ್ ಯಾಕೆ ನೋವು ಪಡ್ಬೇಕು? ನಮ್ಮಪ್ಪ ಏನು ಅಂತ ನನಗೆ ಗೊತ್ತು. ನನ್ ಗಂಡ ಏನು ಅಂತ ನನ್ಗೂ ಗೊತ್ತು. ಯಾರ್ಯಾರ ಮಾತಿಗೋ ತಲೆ ಕೆಡ್ಸ್ಕೋಬೇಡ ಅಪ್ಪ. ನಿಮಗ್ ನಾವಿದೀವಿ, ನಾವೆಲ್ಲರೂ ನಿಮ್ ಜೊತೆ ಇರ್ತೀವಿ. ನೀನ್ ಆತ್ರ ಪಟ್ಟು ತಪ್ಪು ಮಾಡಿದ್ರೆ ನೀನ್ ತಪ್ಪು ಮಾಡಿದೆ ಅಂತ ಪ್ರೂವ್ ಆಗುತ್ತೆ ಅಪ್ಪ. ಇಲ್ಲ, ನಮ್ಮಪ್ಪ ಯಾವತ್ತೂ ತಪ್ಪು ಮಾಡಲ್ಲ. ಅಪ್ಪ, ನಾವು ಬಡವರಾಗಿರ್ಬೋದು, ಅವಮಾನ ಆಗ್ತಾನೆ ಇರುತ್ತೆ. ಹಾಗಂತ ನಾವ್ ಎದುರ್ಕೊಂಡು ಓಡೋಗಕ್ಕಾಗತ್ತಾ ಅಪ್ಪ? ಇಲ್ಲ, ನಾವೆಲ್ಲರೂ ನಿಂತ್ಕೊಂಡು ಅದನ್ನ ಎದುರಿಸೋಣ. ಹೌದು ರೀ, ಕೊನೆವರೆಗೂ ನಾವೆಲ್ಲರೂ ನಿಮ್ ಜೊತೆನಲ್ಲಿ ಇರ್ತೀವಿ. ಇಂಥ 100 ಅವಮಾನಗಳಾಗ್ಲಿ ನಾವ್ ಯಾವತ್ತೂ ನಿಮ್ಮನ್ನ ಬಿಟ್ಕೊಡಲ್ಲ. ನಿಮ್ಮನ್ನ ಬಿಟ್ಕೊಡಲ್ಲ ರೀ. ನೀವೆಲ್ಲ ನನ್ನನ್ನು ಎಷ್ಟು ನಂಬಿದ್ದೀರಾ.
ಯಾವುದೋ ತಪ್ಪು ಆಲೋಚನೆ ಮಾಡಿ ತಪ್ಪು ಕೆಲಸ ಮಾಡಕ್ಕೆ ಹೊರಟ್ಬಿಟ್ಟಿದೆ. ನನ್ನನ್ನು ಕ್ಷಮಿಸಿ. ಇನ್ಯಾವತ್ತೂ ಹಾಗೆ ಮಾಡಲ್ಲ. ನೀವೆಲ್ಲ ನನ್ನ ಜೊತೆ ಇದ್ದೀರಲ್ಲ, ನನಗಿನ್ನೇನು ಬೇಡ. ಲೀಲಾ ಹೇಳಿದ ಹಾಗೆ ಏನ್ ಬೇಕಾದ್ರೂ ಬರಲಿ, ಎಲ್ಲ ಒಟ್ಟಿಗೆ ಎದುರಿಸೋಣ. ಒಟ್ಟಿಗೆ ಎದುರಿಸೋಣ. ಇದು ನಮ್ಮಪ್ಪ ಅಂದ್ರೆ. ಅಪ್ಪ, ಇನ್ನೊಂದು ಮಾತು ಕೇಳ. ಕೇಳಮ್ಮ. ನೀನ್ ಯಾವತ್ತೂ ನಮ್ಮನ್ನ ಈ ರೀತಿ ಅವಾಯ್ಡ್ ಮಾಡ್ಬೇಡ. ಬೇಕಿದ್ರೆ ಒಂದ್ ಎರಡೆರಡು ಹೊಡೆದ್ಬಿಡು, ಆದ್ರೆ ನಮ್ಮಿಂದ ದೂರ ಆಗಿ ನಮ್ಮನ್ನ ಈ ರೀತಿ ದೂರ ತಳ್ಬೇಡ ಅಪ್ಪ. ಇಲ್ಲ ಮರಿ, ನಾನೇನು ಯಾವತ್ತೂ ನಿಮ್ಮನ್ನ ಅವಾಯ್ಡ್ ಮಾಡಲ್ಲ. ಇದು ಚಂದ್ರಶೇಖರ್ ಸ್ವಾಮಿಗಳು ಅಂದ್ರೆ. ಅಮ್ಮ, ಯಾಕೆ ಇಷ್ಟೊತ್ತಾದ್ರೂ ಊಟ ಮಾಡಿಲ್ವಂತೆ? ತುಂಬ ಏಟು, ಕಿವಿ ತುಂಬ ಬೈಗಳ ಇರೋವಾಗ ಸ್ವೆಲ್ ಇರುತ್ತಮ್ಮ. ಮನಸ್ಸಿಗೆ ತುಂಬಾ ನೋವಾಗಿದೆ ಕಣೋ. ಹೊಟ್ಟೆ ತಾನಾಗೆ ತುಂಬಿಡುತ್ತೆ. ನನಗೆ ಹಸುವಿಲ್ಲಮ್ಮ. ಖುಷಿ, ದುಃಖ, ಇದೆಲ್ಲದಕ್ಕೂ ಹೊಟ್ಟೆ ತುಂಬಿಸೋ ಶಕ್ತಿ ಇದ್ದಿದ್ರೆ ಜಗತ್ತಲ್ಲಿ ಅನ್ನಕ್ಕೆ ಬೆಲೆನೇ ಇರ್ತಿರ್ಲಿಲ್ಲಮ್ಮ. ಇದನ್ನ ನೀನು ನನಗೆ ಹೇಳ್ಕೊಟ್ ಪಾಠ. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ